ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಈ ಮೇಯೋ ಹಾಲ್ ಮತ್ತು ಬ್ರಿಗೇಡ್ ರೋಡ್ ಹತ್ತಿರ ಹೋಗ್ತಾ ಇದ್ದೀನಿ. ನಿನ್ನೆ ಒಂದು ಬಿಸ್ನೆಸ್ ಐಡಿಯಾಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೆ. ಸೊ ಪಾರ್ಟ್ 1 ಮಾತಾಡಿದ್ದೀನಿ. ಸೊ ಸಣ್ಣಕ್ಕೇ ಎಂಥದ್ದೆಲ್ಲ ಬಿಸ್ನೆಸ್ ಐಡಿಯಾಸ್ಗಳನ್ನ ಹಾಕೋಬೋದು, ಏನೇನೆಲ್ಲ ಅಂದರೆ 1000-2000 ರುಪೀಸಲ್ಲೆಲ್ಲ ಯಾವ್ಯಾವ ರೀತಿ ಬಿಸ್ನೆಸ್ಗಳು ಹಾಕೋಬೋದು ಮತ್ತು ಎಷ್ಟೆಷ್ಟು ಲಾಭ ಸಿಗ್ಬೋದು ಅನ್ನೋದನ್ನು ನಾನು ಪಾರ್ಟ್ 2ನಲ್ಲೂ ಸಹ ವಿವರಣೆ ಕೊಡ್ತೀನಿ ನಿಮಗೆ ಆ್ಯಕ್ಚುಲಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ಮಾತಾಡ್ತಿಲ್ಲ. ನೆನ್ನೆ ನಾನು ಆ್ಯಕ್ಚುಲಿ ಈ ವಾಕ್ ಥ್ರೂ ಮಾಡಿಕೊಂಡು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಬೇರೆ ಸಬ್ಜೆಕ್ಟ್ ಬಗ್ಗೆನೇ ಮಾತಾಡ್ತೀನಿ. ಡೈಲಿ ಒಂದೊಂದು ವಿಷಯ ಮಾತಾಡ್ತೀನಿ. ಸೊ ನನಗೆ ಅನಿಸಿದ್ದನ್ನು ಮಾತಾಡ್ತಾ ಹೋಗ್ತೀನಿ ಒಂದೊಂದು ಟಾಪಿಕ್ಗಳ ಬಗ್ಗೆ. ಸೊ ಇವಾಗ ಹೋಗ್ತಾ ಇರೋದು ನಾನು ಬ್ರಿಗೇಡ್ ರೋಡಲ್ಲಿ. ಸೊ ಬ್ರಿಗೇಡ್ ರೋಡಲ್ಲಿ ಬ್ರಿಗೇಡ್ ರೋಡು ಅಂದನೂ ಸಹ ನೋಡ್ಕೊಳ್ಳಿ, ಹಾಗೆಯೇ ನಾನು ಹೇಳೋ ಮಾಹಿತಿನೂ ಸಹ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಾನು ಮಾತಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂದರೆ ಅಮ್ಮನ ಬಗ್ಗೆ, ಅಮ್ಮ ಮತ್ತು ಅಪ್ಪನ ಬಗ್ಗೆ, ಆ ಒಂದು ಪೋಷಕತ್ವ ಇದೆಯಲ್ಲ. ಸೊ ಅದಕ್ಕೆ ನಾವು ಯಾವ ರೀತಿ ಟ್ರಿಬ್ಯೂಟ್ನ ಸಲ್ಲಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇರೋದು. ನಿನ್ನೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಒಂದು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ ಆ್ಯಕ್ಚುಲಿ. ಸೊ ಅವಾಗ ಅವರು ಈ ಅಮ್ಮನ ಬಗ್ಗೆ ಟಾಪಿಕ್ ತೊಗೊಂಡಿದ್ರು, ಒಂದು ಡ್ಯಾನ್ಸ್ ಮೂಲಕ. ಒಂದು ಅವ್ರು ಕೇಳೋ ಸಣ್ಣ ಸಣ್ಣ ಒಂದು ಆ್ಯಕ್ಚುಲಿ ಒಬ್ಬರು ನೋಡ್ಬಿಟ್ಟು ನಗ್ತಾ ಇದ್ದಾರೆ. ಇಟ್ಸ್ ಓಕೆ, ಅವರು ಸಹ ಜೀವನಕ್ಕೆ ಮಾಡ್ತಾಯಿದ್ದಾರೆ, ನಾನು ಸಹ ಜೀವನಕ್ಕೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಂದಿದು ಹಾಬಿ, ನಾನು ಜೀವನಕ್ಕೋಸ್ಕರ ಇದು ಮಾಡ್ತಾಯಿಲ್ಲ, ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರೋದು. ಆದರೆ ನಾನು ಹೇಳಬೇಕು ಅಂದ್ಕೊಂಡಿರೋ ಮಾಹಿತಿಗಳನ್ನ ತುಂಬ ಸರಿ ಹೇಳೋಕ್ಕಾಗಿರಲ್ಲ, ಅದನ್ನು ಈ ವಿಡಿಯೋ ಲಾಗ್ ಮೂಲಕ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಈ ಅಮ್ಮನ ಬಗ್ಗೆ ಆ ಹುಡುಗಿ ಮುಖ ಮುಚ್ಕೋತಾ ಇದೆ. ನಿನ್ನ ಕವರ್ ಮಾಡ್ತಾ ಇಲ್ಲ ಬಿಡಪ್ಪ, ಕವರ್ ಮಾಡಲಾ ನಿಮ್ಮ ಅಮ್ಮನವರು ಹುಬ್ಬಳ್ಳಿಯವರು ಆಂಧ್ರದವರಾ? ಓಕೆ. ಕೆಲವೊಬ್ರು ಎದುರುಕೋತಾರೆ ಕ್ಯಾಮ್ರಾ ಕಂಡ್ರೆ, ಇಟ್ಸ್ ಓಕೆ, ಇರಲಿ. ಸೊ ಏನಪ್ಪ ಅಂತ ಹೇಳಿದ್ರೆ, ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ಅದರಲ್ಲಿ ಏನು ಕಾನ್ಸೆಪ್ಟ್ ತೋರಿಸಿದ್ರು ಅಂದರೆ, ಕೆಲವೊಮ್ಮೆ ಅವರು 9 ತಿಂಗಳು ಹೆತ್ತು ಹೊತ್ತು ಸಾಕಿರ್ತಾರೆ. ಅದಾದ ನಂತರ ನಾವು ಮೇಜರ್ ಆಗೋವರೆಗೂ, ಒಂದು ಕೆಲಸ ತಗೊಳ್ಳೋವರೆಗೂ, ಕೆಲಸ ತಗೊಂಡಾದ್ಮೇಲೆ ಸಹ ಮಗ ಯಾವತ್ತಿದ್ರೂ ಮಗನೇ ಅಲ್ವಾ. ಸೊ ಆಲ್ಮೋಸ್ಟು ಅವ್ರು ಬದುಕಿರೋವರೆಗೂ ಸಹ ನಾವು ಮಕ್ಕಳಾಗೆ ಅವರು ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಅಥವಾ ಏನು ಮದುವೆ ಆಗ್ಬಿಟ್ಟ ಅಂತೇಳಿ ಅವ್ನು ಇವಾಗ ಇನ್ಮೇಲೆ ನಮ್ಮ ಮಗ ಅಂತೇನು ಇದು ಮಾಡಲ್ಲ. ನಾವು ಎಷ್ಟೇ ಇದು ಮಾಡಿದ್ರು ಸಹ, ನಾವು ಎಷ್ಟೇ ಕೋಪ ಮಾಡಿಕೊಂಡ್ರು, ಎಷ್ಟೇ ದೂರ ಮಾಡಿದ್ರು ಸಹ ಅವ್ರಿಗೆ ಯಾವತ್ತಿದ್ರೂ ಸಹ ನಾವು ಮಕ್ಕಳೇ. ಸೊ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಮ್ಮೆ ಅವ್ರು ಕೇಳೋ ಸಣ್ಣ ಪುಟ್ಟ ಸಹಾಯಗಳನ್ನೂ ಸಹ ನಾವು ಮರ್ತ್ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ಮಾತ್ರೆ ತಗೋಬಾ ಅಂತ ಹೇಳಿದರೆ ಮಾತ್ರೆ ತರೋದಾಗಿರ್ಬೋದು ವಯಸ್ಸಾದ್ಮೇಲೆ. ಸೊ ಹಾಗೆಯೇ ಯಾವುದಾದ್ರು ಸಣ್ಣ ಪುಟ್ಟ ಬೇಡಿಕೆಗಳು. ಈಗಂತೂ ಮೊಬೈಲ್ಗಳನ್ನು ಬಂದಮೇಲೆ ಏನು ಅವರು ಸಹ ಹೆಂಗಿರ್ತದೆ, ನನಗೂ ತೋರಿಸು ಮೊಬೈಲ, ನನಗೂ ಒಂದು ಮೊಬೈಲ್ ತಗೊಡು, ನಾನು ನೋಡ್ಕೊಂಡು ಕೂತ್ಕೋತೀನಿ, ಬೇಜಾರಾಗುತ್ತೆ ನನಗೂ ಅಂತ ಕೇಳೋದು ಇರ್ಬೋದು. ಕೇಳಿರ್ತಾರೆ ಕೆಲವರು, ನನಗೂ ಒಂದು ಅಕೌಂಟ್ ಮಾಡಿಕೊಡು ಅಂತ ಕೇಳೋರು ಇದ್ದಾರೆ. ಆ್ಯಕ್ಚುಲಿ ಒಂದು ರೀಲ್ಸ್ಗಳು ನೋಡೋದಾಗಿರ್ಬೋದು, ಅವ್ರಿಗೂ ಸಹ ಕಾಮಿಡಿ ಬೇಕಲ್ಲ. ಸೊ ಅದರಿಂದ ಕೇಳ್ತಾ ಇರ್ತಾರೆ. ಅದು ಸಣ್ಣ ಪುಟ್ಟದ್ದೇ. ಆ್ಯಕ್ಚುಲಿ ಅವ್ರು ಮಾಡಿರೋ ಒಂದು ಕರ್ತವ್ಯದ ಮುಂದೆ ನಮ್ಮದು ಅವರ ಈ ಒಂದು ಸಣ್ಣ ಸಣ್ಣ ಬೇಡಿಕೆಗಳನ್ನ ಈಡೇರಿಸೋದು ದೊಡ್ಡ ವಿಷಯನೇ ಅಲ್ಲ. ಅದರಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಅವರು ಡ್ಯಾನ್ಸ್ ಮೂಲಕ ತೋರಿಸಿದ್ರಲ್ಲಿ ಆ ತಾಯಿ ತನ್ನ ಮಗಳನ್ನ ಹೊಸದಾಗಿ ಒಂದು ಆ್ಯಪ್ ಬಂದಿದೆ ಅಂತೆ, ಅದರಲ್ಲಿ ಫೋಟೋ ತೊಗೊಂಡ್ರೆ ಚೆನ್ನಾಗಿ ಬರ್ತೀನಿ ಅಂತೆ, ನಂದೊಂದು ಫೋಟೋ ತೆಗಿ, ಅದರಲ್ಲಿ ನಂದೊಂದು ಅಕೌಂಟ್ ಮಾಡಿಕೊಡು, ನನಗೂ ಮೊಬೈಲ್ ಕೊಡು ನೋಡ್ತೀನಿ ಅಂತ ಏನೇನೋ ಕೇಳಿರ್ತಾರೆ. ಆದರೆ ಆ ಮಗಳು, ನಿನಗೆಲ್ಲ ಯಾಕೆ ಬೇಕಮ್ಮ ಈ ಏಜಲ್ಲಿ ಅಂತ ಹೇಳಿಬಿಟ್ಟು ಅವ್ರನ್ನ ದೂರ ತಳ್ಳೋದು, ಅದು ಇದು ಆಗಿರ್ತದೆ. ಕೆಲವೊಂದು ಟೈಮು ಮಾತ್ರೆಗಳು ತಂದುಕೊಡಿ ಅಂತ ಕೇಳಿದ್ರೂ ಸಹ ಮಾತ್ರೆನೂ ಸಹ ತಂದುಕೊಟ್ಟಿರಲ್ಲ ಅವಳು ಅನ್ನೋದು ಕಾನ್ಸೆಪ್ಟ್ ತೋರಿಸಿರ್ತಾರೆ ಅವರು. ಅದನ್ನು ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ಮರವು ಮೂಲಕ ಮಾಡಿರ್ತಿರುವ ಮೋಸ್ಟ್ ಆಫ್ ಆಲ್ ಜನತೆ ಮರವಿನ ಮೂಲಕನೇ ಮಾಡಿರ್ತಾರೆ. ಮೋಸ್ಟ್ ಆಫ್ ಆಲ್ ಯಾರು ಸಹ ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ. ಸೊ ಹೀಗೆ ಕೊನೆಗೆ ಅವಳು ಮಗಳು ಬರ್ತಾಳೆ, ಆದರೆ ತಾಯಿ ಹುಷಾರು ತಪ್ಪಿ ಏನು ಮಾತ್ರೆ ತಂದು ಕೊಟ್ಟಿರಲ್ವೋ, ಮತ್ತು
ಏನು ಬೇಡಿಕೆಗಳನ್ನ ಈಡೇರಿಸ್ಕೊಂಡಿರಲ್ವೋ ಕೊನೆಗೆ ಅದು ತಾಯಿಗೆ ಕೇಳಿದ್ದನ್ನ ಏನೂ ಮಾಡಿರಲ್ಲ, ಆದರೆ ಬಂದು ನೋಡಬೇಕಾದ್ರೆ ತಾಯಿ ತೀರೋಗಿರ್ತಾಳೆ. ಸೊ ಅದರಿಂದ ಏನು ಮೆಸೇಜ್ ಏನಪ್ಪ ಅಂತ ಹೇಳಿದ್ರೆ ಅವರು ತೋರಿಸಿದ್ದು, ತಂದೆ ತಾಯಿಗಳು ಕೇಳೋ ಸಣ್ಣ ಒಂದು ಆಸೆಗಳನ್ನ ಮಕ್ಕಳಾದವರು ಈಡೇರಿಸಿರಲ್ಲ ಅಂತೇಳಿ. ಸೊ ನಾನು ಹೇಳೋದೇನಂತಂದರೆ, ಇತ್ತೀಚೆಗಂತೂ ಈ ಮೀಡಿಯಾ ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಸ್ಮಾರ್ಟ್ಫೋನ್ಸು, ಈ ಹೊಸ ಎಂಟರ್ಟೈನ್ಮೆಂಟ್ ಆ್ಯಪ್ಗಳು ಎಲ್ಲ ಬಂದಿರೋದ್ರಿಂದ ಅವ್ರಿಗೂ ಸಹ ಏನಾದರೂ ಒಂದು ನಾನು ನೋಡಬೇಕು ಅನಿಸಿರುತ್ತೆ, ಅಥವಾ ಫೋಟೋ ತೊಗೋಬೇಕು ಚೆನ್ನಾಗಿ ಅನಿಸಿರುತ್ತೆ. ಸೊ ಇದೆಲ್ಲವೂ ಅನಿಸಿರುತ್ತೆ. ಸೊ ನಾನೀಗ ಬರ್ತಾ ಚರ್ಚ್ ಸ್ಟ್ರೀಟ್ಗೆ ಬಂದೆ ಆ್ಯಕ್ಚುಲಿ. ಸೊ ಇದರಿಂದ ಮೆಸೇಜ್ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳಕೊಟ್ಟಿರೋದು, ತಂದೆ ತಾಯಿಗಳ ಸಣ್ಣ ಆಸೆಗಳನ್ನು ಸಹ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅವರೇ ನಿನ್ನೇನು ನಾವು ಕೇಳಿರ್ತೀವಲ್ಲ. ಆ್ಯಕ್ಚುಲಿ ನಾವು ಕೆಲವೊಮ್ಮೆ ಕೇಳಿರ್ತೀವಿ, ಬೈಕ್ ಬೇಕು, ಕಾರ್ ಬೇಕು, ನನಗೂ ಸಹ ಹೊಸ ಬಟ್ಟೆಗಳು ಬೇಕು, ಅವಾಗವಾಗ ಏನು ದೊಡ್ಡದಾಗೆಲ್ಲ ಕೇಳ್ಕೊಂಡಿರ್ತೀವಿ. ಆದರೆ ಅವ್ರು ಕೇಳೋದು ಈ ರೀತಿ ಯಾವುದನ್ನೂ ಕೇಳಲ್ಲ ತಮ್ಮ ಮಕ್ಕಳುಗಳನ್ನ. ಅವ್ರು ಕೇಳೋದಲ್ಲ ಇಂಥ ಸಣ್ಣ ಆಸೆಗಳು, ಅದನ್ನು ಈಡೇರಿಸಿರಲ್ಲ. ಸೊ ಅವರು ಕೇಳಿದಾಗ ನೀವೇನಾದರೂ ಈಡೇರಿಸಿಲ್ಲ ಅಂತ ಹೇಳಿದ್ರೆ, ಪ್ರಯತ್ನನೂ ಪಟ್ಟಿಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟು ನೀವು ಆಸೆ ಎಷ್ಟಿದ್ರು ತೀರಿಸ್ತೀನಿ, ನೀನೇನೇ ಕೇಳಿದ್ರು ತಂದು ಕೊಡ್ತೀನಿ, ಏನೇ ಹೇಳಿದ್ರು ಮಾಡ್ತೀನಿ ಅನ್ನೋಷ್ಟರೊಳಗಡೆ ನಿಮ್ಮ ಸಮಯ ಮುಗ್ದೋಗಿರುತ್ತೆ. ಅವ್ರು ಕೇಳ್ಕೊಂಡಿರೋದನ್ನ ಮಾಡೋದಕ್ಕೆ, ಆ ಸೇವೆನ ಮಾಡಲಿಕ್ಕೆ ನಿಮಗೆ ಅವಕಾಶನೇ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರೇ ನಿಮಗೆ ಸಿಗಲ್ವೇನೋ ಅಂತಹ ಒಂದು ಸಂದರ್ಭಗಳು ಸಹ ಎದುರಾಗೋದು ಇದ್ದೇ ಇರುತ್ತೆ ಜೀವನದಲ್ಲಿ. ಸೊ ಅದರಿಂದ ನಾನೇನು ಹೇಳೋದು ಅಂತಂದರೆ, ಯಾವುದೇ ಮಕ್ಕಳುಗಳಾಗಿರ್ಬೋದು, ಈ ವಿಡಿಯೋ ನೋಡಿದವರಾಗಿರ್ಬೋದು, ನೋಡಿಲ್ಲ ಅಂತ ಹೇಳಿದ್ರು ಆಗ್ಬೋದು, ಪ್ರತಿಯೊಬ್ಬರಿಗೂ ತಿಳಿಸಿ ತಂದೆ ತಾಯಿಗಳ ಒಂದು ಬೇಡಿಕೆಗಳನ್ನ ಅದೆಷ್ಟೇ ಸಣ್ಣದಿರಲಿ ಅವ್ರು ಕೇಳಿದಾಗ ಈಡೇರಿಸ್ಬಿಟ್ರೆ ಅವಾಗಲೇ ಈಡೇರಿಸೋದ್ರಿಂದ ಹೆಚ್ಚು ಖುಷಿ ಸಿಗುತ್ತೆ ಅವ್ರಿಗೆ. ಅದಾದಮೇಲೆ ಬಂದು ತೀರಿಸಿದ್ರೆ ಅವಾಗೇನೋ ಅಂದ್ಕೊಂಡ್ರು ಅಂದ್ಬಿಟ್ಟು ಇವಾಗ ಬಂದವನೇ ಅನ್ನೋದು ಅವ್ರ ಮನಸ್ಸಲ್ಲೂ ಇರುತ್ತೆ. ಆದರೆ ಆ ಬೇಜಾರು ಹೋಗಿರಲ್ಲ, ಕೊನೆಗೂ ತಂದಲ್ಲ ಅನ್ನೋದು ಇರಲ್ಲ. ಆ ಬೇಜಾರು ಇದ್ದೇ ಇರುತ್ತೆ ಅವ್ರಿಗೆ. ಅವಾಗ ಬೈದ್ಬಿಟ್ಟು ಅವಾಗ ನನ್ನನ್ನು ದೂರ ಮಾಡಿಬಿಟ್ಟು ಇವಾಗ ಬಂದವ್ರೆ ಅಂತಂದರೆ ಆ ಬೇಜಾರಿಗೆ ಎಲ್ಲೋ ಒಂದು ಸ್ವಲ್ಪ ಪ್ಯಾಚ್ ಹಾಕಿರೋ ರೀತಿ ಕಾಣಿಸ್ಬೋದು ನಿಮಗೆ. ಆದರೆ ಆ ನೋವು ಅನ್ನೋದು ಸಂಪೂರ್ಣವಾಗಿ ಹೋಗಿರಲ್ಲ. ಸೊ ಅದರಿಂದ ಅವ್ರು ಕೇಳಿದಾಗಲೇ ಇದನ್ನು ಈಡೇರಿಸಿ. ಸೊ ಇದೆಲ್ಲ ನೀವು ನೋಡ್ತಾ ಇರೋದು ಆ್ಯಕ್ಚುಲಿ ಇದು ಚರ್ಚ್ ಸ್ಟ್ರೀಟ್ ರೋಡು. ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಈ ಟಾಪಿಕ್ ಬಗ್ಗೆ ಮುಗಿಸ್ಬಿಟ್ಟು ಹೋಗ್ತೀನಿ. ಇನ್ನೂ ಕೆಲವರು ಇರ್ತಾರೆ, ಕೆಲವು ತಂದೆಗೆ ಚಟಗಳಿರುತ್ತೆ, ಕುಡಿಯೋದಾಗಿರ್ಬೋದು, ಬೀಡಿ ಸಿಗರೇಟ್ ಸೇದೋದಾಗಿರ್ಬೋದು. ಅವ್ರ ಆರೋಗ್ಯ ಕೆಟ್ಟರು ಸಹ ಚಟಕ್ಕೆ ಅಡಿಕ್ಟ್ ಆಗಿರೋದ್ರಿಂದ ಅವ್ರಿಗೆ ಬೇಕೇ ಬೇಕು ಅದು. ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ ಏನು ಕುಡಿಯೋದು ಅಂತ ಅಂದ್ಬಿಟ್ಟು ರಿಸ್ಟ್ರಿಕ್ಟ್ ಮಾಡ್ತಾ ಇರ್ತೀವಿ. ಆದರೆ ಕೆಲವರು ದೊಡ್ಡವರಾದ ನಂತರ ಕೆಲವು ಮಕ್ಕಳುಗಳು ಅವ್ರು ಮಾತ್ರ ಕದ್ದು ಮುಚ್ಚಿ ಈ ರೀತಿ ಚಟಗಳಾಗಿರ್ಬೋದು ಅದೆಲ್ಲನೂ ಸಹ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗೇ ದುಡ್ಡು ಖರ್ಚು ಮಾಡೋದು, ಹೊರಗಡೆ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಕೆಲವ್ರಿಗೆ ಅವ್ರ ಚಟ ಬಿಡ್ಸೋಕ್ಕೆ ಆಗಲ್ಲ ಅಂದಾಗ, ಅವರು ಆರೋಗ್ಯನೂ ತಪ್ಪಿದ್ದಾರೆ ಅಂತಂದಾಗ ಅವ್ರು ಕೇಳ್ಕೊಳ್ಳೋ ಒಂದು ಸಣ್ಣ ಪುಟ್ಟ ಈ ರೀತಿ ಬೇಡಿಕೆಗಳನ್ನ ಈಡೇರಿಸೋದ್ರಲ್ಲಿ ತಪ್ಪಿಲ್ಲ ಅನಿಸುತ್ತೆ. ಕೊನೆಗೆ ಅವ್ರಿಗೆ ಖುಷಿ ಆಗೋ ರೀತಿ ನೋಡ್ಕೊಂಡ ಅನ್ನೋ ರೀತಿ ಏನಾದರೂ ಅನ್ನಿಸ್ಬೇಕು ಅಂತ ಹೇಳಿದ್ರೆ ಅವ್ರ ಆರೋಗ್ಯ ತಪ್ಪಾಗ ಈ ರೀತಿ ಕೆಲವೊಂದನ್ನು ಮಾಡೋದ್ರಲ್ಲಿ ತಪ್ಪಿಲ್ಲ. ಕೆಲವೊಂದು ಬೇಡಿಕೆಗಳನ್ನ ಫಾರ್ ಎಕ್ಸಾಂಪಲ್, ಈಗ ಕುಡಿದ್ರೆ ನಿನಗೆ ಮದ್ಯಪಾನ ಮಾಡಿದ್ರೆ ನಿನಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳಿರ್ತಾರೆ ಡಾಕ್ಟ್ರು. ಆದರೆ ಅವ್ರಿಗೆ ಬಿಡಕ್ಕೆ ರೆಡಿ ಇರಲ್ಲ. ನೀವೇನೇ ಇದು ಮಾಡಿದ್ರು ಅವ್ರ ಹತ್ರ ದುಡ್ಡಿರೋ ತನಕನೂ ಸಹ ಚಟನ ಮುಂದುವರಿಸ್ತಾರೆ, ಕದ್ದು ಮುಚ್ಚಾದರೂ ಮುಂದುವರಿಸ್ತಾರೆ. ಓನ್ ಎಕ್ಸ್ಪೀರಿಯೆನ್ಸಿಂದನೂ ಸಹ ಹೇಳ್ತಾ ಇದ್ದೀನಿ. ನಮ್ಮ ತಂದೆನೂ ಸಹ ಹಿಂಗೆ ಕದ್ದು ಮುಚ್ಚೆ ಕುಡಿತಿದ್ರು. ಅವ್ರಿಗೆ ಗಂಟ್ಲು ಕ್ಯಾನ್ಸರ್ ಆಗಿತ್ತು, ಆಪ್ರೇಷನ್ನೂ ಮಾಡಿಸಿದ್ವಿ, 7-8 ಲಕ್ಷನೂ ಸಹ ಖರ್ಚಾಗಿತ್ತು. ಆದರೆ ಅವ್ರ ಕೊನೆಗೂ ಸಹ ಅವರು ಪೈನ್ ಮರೆಯೋದಕ್ಕೋಸ್ಕರ ಕುಡಿತಿದ್ರು. ಡಾಕ್ಟ್ರು ಕುಡಿಬೇಡಿ ಅಂತೇಳಿ. ಯಾವ ಮನುಷ್ಯನೂ ಸಹ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ತಿತ್ಕೊಳ್ಳೋಕೆ ಹೋದ್ರೂ ಸಹ ಅದನ್ನು ತಿತ್ಕೊಳ್ಳೋಕೆ ಆಗ್ತಾ ಇರಲ್ಲ. ಅದಕ್ಕೆ ಬೇರೆ ಕಾರಣಗಳು ಇರ್ತವೆ. ಯಾಕಂತ ಹೇಳಿದ್ರೆ ಆ ನೋವು ಈಗ ಕ್ಯಾನ್ಸರ್ಗೆ ಆಪ್ರೇಷನ್ ಮಾಡಿಸಿದ್ರೆ ಕೆಲವೊಮ್ಮೆ ಆ ನೋವಿರುತ್ತಲ್ಲ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಕೆಲವ್ರಿಗೆ.
ಅದಕ್ಕೋಸ್ಕರನಾದರೂ ಸಮ್ಟೈಮ್ಸು ಹಿಂಗೆ ಕುಡಿಯೋ ಚಟನ ಅನುಭವಿಸ್ಬೋದು ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ. ಯಾಕಂತ ಹೇಳಿದ್ರೆ ಕುಡಿದ್ಬಿಟ್ರೆ ನಿದ್ದೆ ಬರುತ್ತೆ, ಆರಾಮಾಗಿ ಮಲ್ಕೊಬಿಡೋದವಾಗ ಇದನ್ನು ಅನುಭವಿಸೋ ಬದಲು ನೈಟ್ ಹೊತ್ತೆಲ್ಲ ಜಾಗರಣೆ ಮಾಡೋದು ಬದಲು ಅನ್ನೋ ರೀತಿಯೂ ಸಹ ಇರುತ್ತೆ. ಸೊ ಆದ್ದರಿಂದ ಅವರು ಕುಡಿತಾ ಇರ್ತಾರೆ, ನಾವು ದುಡ್ಡು ಕೇಳ್ದಾಗ ಕೊಡಲ್ಲ, ಅವ್ರಿಗೆ ಮತ್ತೆ ಬೇಜಾರಾಗ್ತಾ ನಾವು ಬರೀ ಟೀಚಿಂಗ್ನೇ ಮಾಡ್ತಾ ಕಾಲ ಕಳೆದುಬಿಡ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಕೆಲವು ಜಿಮ್ ಮೇಸ್ಟ್ರುಗಳು ಹೇಳಿದರು ನನಗೆ, ನಮ್ಮ ಅಪ್ಪವ್ರಿಗೆ ಹಿಂಗೂ ಆಗಿತ್ತು, ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಕೊನೆಗೆ ಏನು ಮಾಡಿದೆ ಅಂತ ಹೇಳಿದ್ರೆ ಅವ್ರ ಆಸೆ ಇದೆ ಅಂತ ಅಂದಾಗ ಆಯಿತು ನಿನ್ನ ಆಸೆ ಈಡೇರಿಸ್ಕೊಂಡೆ ನೀನು ತೃಪ್ತಿ ಪಟ್ಕೊಂಡು ಜೀವನನ ಹೆಣ್ಣು ಮಾಡ್ಕೋತೀನಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಆಯಿತು ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ರು. ಅಂದರೆ ಆ ರೀತಿ ಅಂತ್ಯದವರೆಗೆ ಹೋದಾಗ ಅಂಥ ಟೈಮಲ್ಲಿ ಈ ರೀತಿ ಸಣ್ಣ ಬೇಡಿಕೆಗಳನ್ನ ಈಡೇರಿಸೋದ್ರಲ್ಲಿ ತಪ್ಪಿಲ್ಲ, ಅಥವಾ ಸ್ವಲ್ಪ ತಗೋ ಅಂಥೇಳಿ ಮೋಟಿವೇಟ್ ಮಾಡಿ ಆ ರೀತಿ ನಾವು ಇದು ಮಾಡಿದ್ರೆ ಓಕೆ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಇದು ಚರ್ಚ್ ಸ್ಟ್ರೀಟ್ ರೋಡು. ಇದಿಷ್ಟು ಇವತ್ತಿನ ನನ್ನ ವಿಲಾಗ್ನ ಒಂದು ಮೆಸೇಜು. ಯಾರು ತಮ್ಮ ತಂದೆ ತಾಯಿಗಳನ್ನ ಇದ್ದಾರೋ ಅವರೆಲ್ಲ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ಸಣ್ಣ ಬೇಡಿಕೆಗಳಿಗೂ ಸಹ ನಿಮ್ಮದೇ ಆದ ಟೆನ್ಷನ್ನಲ್ಲಿ ಕೋಪವಾಗಿ ಮಾತಾಡ್ಬಿಡೋದಾಗಿರ್ಬೋದು, ಮತ್ತು ನಿನಗೆಲ್ಲ ಏನಕ್ಕೆ ಏಜಲ್ಲಿ ಅನ್ನೋದಾಗಿರ್ಬೋದು. ಇಲ್ಲ, ಈಗ ನೀವು ಹೆಂಗೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಮೊಬೈಲ್ ಇಟ್ಕೊಂಡೆಲ್ಲ ನೀವು ಹೆಂಗೆ ಹ್ಯಾಪಿಯಾಗಿರ್ತೀರ, ಅವ್ರನ್ನ ಜಸ್ಟು ಅವ್ರಿಗೇನು ಕೊಡೋದು ಬೇಡ, ಫೋಟೋ ತೆಗೊಬಿಟ್ಟು ಅವ್ರ ಹತ್ರ ಇಟ್ಕೊಳ್ಳೋಕ್ಕಲ್ಲ, ಬಾ ಫೋಟೋ ತೊಗೋತೀನಿ ನಿನ್ನ ಜೊತೆ, ಯಾಕಂತ ಹೇಳಿದ್ರೆ ನಿಮ್ಮನ್ನು ನೋಡ್ತಾ ಇರ್ತಾರಲ್ವ, ಅವ್ರಿಗೆ ಆಸೆ ಇದ್ದಾಗ ಅದನ್ನು ಮಾಡಿ ಅವ್ರಿಗೂ ಸಹ ತೋರಿಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾ ಇರೋದು. ಸೊ ನನ್ನ ವಿಡಿಯೋ ಲಾಗ್ನಲ್ಲಿ ಈ ರೀತಿ ಹೊಸ ಮೆಸೇಜ್ ಇರೋದಾಗಿರ್ಬೋದು, ಮಾರಾಲಿಟೀಸ್ ಬಗ್ಗೆ ಆಗಿರ್ಬೋದು, ಈ ಮೌಲ್ಯಗಳ ಬಗ್ಗೆ ಆಗಿರ್ಬೋದು, ಜಸ್ಟ್ ಅದು ಮಾತ್ರ ಅಲ್ಲ, ಎಲ್ಲ ರೀತಿ ವಿಷಯಗಳನ್ನೂ ಮಾತಾಡ್ತೀನಿ. ನಿಮಗೆ ನೋಡಬೇಕು, ಹೊಸ ಮಾಹಿತಿ ಏನಾದರೂ ಈ ರೀತಿ ತಿಳ್ಕೋಬೇಕು, ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದರಲ್ಲೂ ಸಹ ಕಮೆಂಟ್ ಆರ್ ಆಲ್ವೇಸ್ ವೆಲ್ಕಮ್. ನೀವೇನು ಕಮೆಂಟ್ ಮಾಡಿದರೂ ಓಕೆ. ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳಾಕಿ, ಇಂಥದ್ದೊಂದು ಟಾಪಿಕ್ ಬಗ್ಗೆ ಮಾತಾಡಿ ಅಂದರೆ ಅದನ್ನು ಸಹ ನಾನು ಮಾತಾಡೋಕ್ಕೆ ರೆಡಿ. ಆದರೆ ಈ ಲೆಕ್ಕಾಚಾರ, ಸಂಖ್ಯಾಶಾಸ್ತ್ರ ಇವೆಲ್ಲ ಮಾತಾಡಬೇಡಿ. ದಯವಿಟ್ಟು ಗಣಿತದ ಬಗ್ಗೆ ಅಂತೂ ಕ್ವಶನ್ಗಳನ್ನ ಹಾಕಬೇಡಿ, ಅದರಲ್ಲಿ ಸ್ವಲ್ಪ ವೀಕು ನಾನು. ಸೊ ನೀವು ಯಾವ ಟಾಪಿಕ್ ಬಗ್ಗೆ ಸಹ ಕಮೆಂಟ್ ಮಾಡಿದ್ರೂ ಸಹ ನಾನು ಮಾತಾಡೋಕ್ಕೆ ರೆಡಿ ಇರ್ತೀನಿ. ಆದರೆ ಅನ್ಪಾರ್ಲಿಮೆಂಟರಿ ಬೇಡ, ಪಾರ್ಲಿಮೆಂಟರಿ ವರ್ಡ್ಸ್ ಬಗ್ಗೆ ಮಾತ್ರ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.